ನಮ್ದ್ರಲ್ಲಿ ಮಚ್ಚು ಲಾಂಗ್ ಎಲ್ಲ ಏನು ಇಲ್ಲ. ಕಂಪ್ಲೀಟ್ ಒಂದು ಲವ್ ಕಮ್ ಫ್ಯಾಮಿಲಿ ಸ್ಟೋರಿ, ಒಂದು ಫ್ಯಾಮಿಲಿ ಲವ್ ಡ್ರಾಮಾ ಇದು. ಸೊ ಈಗಿನ ಯೂತ್ಸ್ಗೆ ಮತ್ತೆ ಪೇರೆಂಟ್ಸ್ಗೆ, ಏನು ಯೂತ್ಸ್ ಆಚೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ಚೆನ್ನಾಗಿ ಓದ್ತಿದ್ದಾರೆ ಅಂತ ಅವ್ರು ಅನ್ಕೋತಾರೆ. ಓದ್ತಿರ್ತಾರೆ, ಕೆಲವರು ಡೈವರ್ಷನ್ಸ್ ಆಗೋಂತ, ಅಂದ್ರೆ ಆ ಟೀನೇಜ್ ಅಲ್ಲಿ ಆ ತರದೊಂದಷ್ಟು ಪರಿಸ್ಥಿತಿಗಳು ಬರುತ್ತೆ. ಸೊ ಆ ಡೈವರ್ಷನ್ಗಳನ್ನ ದಾಟ್ಕೊಂಡು ಯಾವ ರೀತಿ ಬದುಕಬೇಕು, ಡೈವರ್ಷನ್ ಹೋದ್ರೆ ಯಾವ ರೀತಿ ಆಗುತ್ತೆ, ಅದ್ ಏನೆಲ್ಲ ತಿರುವುಗಳಿದೆ ಅದು ಸಿನಿಮಾ ಸ್ಕ್ರೀನ್ ಪ್ಲಲ್ಲಿ ನೋಡ್ಬೇಕು ಜನ, ಆಡಿಯನ್ಸ್. ಅದನ್ನ ಪೇರೆಂಟ್ಸು ಕೂಡ ನೋಡ್ಬೇಕು. ಯಾಕೆಂದ್ರೆ ಪೇರೆಂಟ್ಸ್ ಸುಮ್ನೆ ಫೋಕಸ್ ಮಾಡಿದ್ರೆ ಗಮನ ಹಿಡದೆ ನಮ್ಗೆ ಇಟ್ಬಿಟ್ಟು ಬಿಟ್ಬಿಡೋದಲ್ಲ, ಅವರು ಫೋಕಸ್ ಮಾಡ್ಬೇಕಾಗತ್ತೆ ಪೇರೆಂಟ್ಸ್ ಮೇಲೆ. ಎಲ್ಲಿ ಹೋಗ್ತಿದಾರೆ, ಏನ್ ಮಾಡ್ತಿದಾರೆ, ಅವ್ರ ಸ್ನೇಹಿತರೇನು, ಅವ್ರ ಬಳಗ ಏನು. ಯಾಕಂದ್ರೆ ನಮ್ಮ ಸರ್ಕಮ್ಟೆನ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವ್ ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಬೆರಿತೀವಿ, ಯಾರ ಜೊತೆ ಬೆಳಿತೀವಿ ಅನ್ನೋದು. ಸೊ ಅದೆಲ್ಲಾ ಮೌಲ್ಯಗಳು ಈ ಸಿನಿಮಾದಲ್ಲಿ ಇದೆ. ಅದ್ರ ಮೇಲೆ ನಾವು ಸ್ಕ್ರೀನ್ ಪ್ಲೇ ಮಾಡಿದ್ರೆ ಕಂಪ್ಲೀಟ್ ಸಿನಿಮಾ ಕತೆ ಹೇಳಕ್ ಆಗಲ್ಲ ಸರ್, ಯಾಕಂದ್ರೆ ಜನ ಥಿಯೇಟರ್ಗೆ ಬಂದು ನೋಡ್ಬೇಕು. ಈ ತರದ ಒಂದಷ್ಟು ಮೌಲ್ಯಗಳು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಬಟ್ ವೆರಿ ಟ್ವಿಸ್ಟ್ ಅಂಡ್ ಟರ್ನ್ಸ್, ಎಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಎಲ್ಲದೂ ಅದ್ಭುತವಾಗಿದೆ. ಅಷ್ಟು ಹೇಳಕ್ ನೀನು. ಲವ್ ಸ್ಟೋರಿ ಸಿನಿಮಾಗಳು ಹುಚ್ಚ ಬಂದಿದೆ, ಕಾಲೇಜ್ ಓದೋ ಬೇಕಾದ್ರೆ ಲವ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡಿದೀವಿ, ದುನಿಯಾದಂತ ಸಿನಿಮಾಗಳನ್ನ ನೋಡಿದೀವಿ. ಈಗ ನಿಮ್ಗೆ ಇದೇ ಕಾನ್ಸೆಪ್ಟ್ ಯಾಕೆ ಅಂತ ಮಲಯಾಳಂ ಬೇರೆ ಬೇರೆ ಭಾಷೆಗಳಲ್ಲಿ ಜನರು ರೀಚ್ ಆಗಕ್ಕೆ ಹೊಸ ಹೊಸ ಕಂಟೆಂಟ್ ಇಲ್ಲ, ಇದ್ರಲ್ಲಿ ಇದೆ ಸರ್, ಇದ್ರಲ್ಲಿ ಇದೆ. ಅದನ್ನೇ ನಾನು ಹೇಳಕ್ ಆಗಲ್ಲ ಈಗ ಅಂತ ಹೇಳ್ತೀನಿ. ಇದ್ರಲ್ಲಿ ವಿಷಯ ಇದೆ. ನಾವು ಹಂಪಿಲಿ ಸಾಕಷ್ಟು ಶೂಟ್ ಮಾಡಿದ್ವಿ, ಹಂಪಿ ವೈಭವದ ಬಗ್ಗೆ ಹೇಳಿದ್ವಿ. ಅದನ್ನೆಲ್ಲ ಈಗ ಇದನ್ನ ಹೇಳಿದ್ರೆ ಕಥೆನೇ ಬಿಟ್ಕೊಟ್ಟಂಗ ಆಗತ್ತೆ. ನಾನು ಕನ್ನಡದಲ್ಲಿ ಅದು ನೋಡಿದಾಗ ಈ ಲವ್ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಇತ್ತೀಚೆಗೆ ನೋಡಿದಾಗ, ಅದಕ್ಕೇನೋ ಪ್ಲಾನ್ ಮಾಡ್ಕೊಂಡು ಹಾಗೇನಿಲ್ಲ ಸರ್. ಒಂದೊಂದು ಒಂದ್ಸಲ ಈಗ ಮುಂಗಾರು ಬಂತು, ಅವಾಗೆಲ್ಲ ಮುಂಗಾರು ಮಳೆ ತರನೇ ಮಾಡ್ತಿದ್ರು. ದುನಿಯಾ ಬಂತು, ಅದ್ರಲ್ಲಿ ಮತ್ತೆ KGF ಆಕ್ಷನ್ ಮೂವಿ ಬಂದಿದೆ, ಎಲ್ಲರೂ ಆಕ್ಷನ್ ಮೇಲೆ ಹೋಗ್ತಿದ್ದಾರೆ. ಜನಕ್ಕೆ ಎಲ್ಲಾದು ಬೋರ್ ಆಗುತ್ತೆ. ಯಾಕೆ ಸೂಫ್ರನ್ಸ್ ಅನ್ನೋದೊಂದು ಸಿನಿಮಾ ಗೆಲ್ಲುತ್ತೆ ಅಂದ್ರೆ, ಚಿಕ್ಕ ಬಜೆಟ್ ಸಿನಿಮಾ, ಜನಕ್ಕೆ ಬೇರೆನೋ ಬೇಕು. ರೆಗ್ಯುಲರ್ ಫಾರ್ಮೆಟ್ ನೋಡಿ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅದ್ರ ಮೇಲೆ ಹೋಗೋದು ನನಗೆ ಆಸ್ ಎ ಡೈರೆಕ್ಟರ್ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಜನಕ್ಕೆ ನಾವು ಸಿನಿಮಾ ಬರೋಷ್ಟ್ರಿಗೆ ಸಾಕಷ್ಟು ಸಿನಿಮಾ ಬಂದು ಎಲ್ರಿಗೂ ಬೋರ್ ಆಗಿರುತ್ತೆ. ಅದು ಬೇರೆ ಪ್ರಯತ್ನಗಳು ಮಾಡಿದಾಗ 100%. ಈಗ ಲವ್ ಸ್ಟೋರೀಸ್ ನೀವು ಹೇಳಿದಾಗ ಬಂದೇ ಇಲ್ಲ ಇತ್ತೀಚೆಗೆ, ಒಳ್ಳೆ ಲವ್ ಸ್ಟೋರಿ ಸಿನಿಮಾಗಳು ಬಂದಿಲ್ಲ. ಇವತ್ತು ಅಯ್ಯೋ ಶಿವನೇ ಸಾಂಗ್ ಅದು ದೊಡ್ಡ ಮಟ್ಟಕ್ಕೆ ಯಾಕೆ ಹಿಟ್ ಆಗಿದೆ, ಯಾಕಂದ್ರೆ ಅದು ಸಾಂಗು ಚೆನ್ನಾಗಿದೆ, ವಿಜುವಲ್ಸ್ನು ಆಕ್ಷನ್ ಗೀಕ್ಷನ್ ಬ್ಲಡ್ ಎಲ್ಲ ಇಲ್ಲ, ಬ್ಯೂಟಿಫುಲ್ ಆಗಿ ಇಬ್ರು ಹುಡುಗಿ ಲವ್ ಮಾಡ್ತಿದ್ದಾರೆ, ಅದು ಅಷ್ಟು ಚೆನ್ನಾಗಿದೆ. ಸೊ ನಾವು ಆ ಪ್ರಯತ್ನದಲ್ಲೇ ಸಿನಿಮಾ ಮಾಡಿರೋದು ಹೊರತು ಮತ್ತೆ ಆಕ್ಷನ್ ಮಾಡೋ ಇನ್ನೊಂದು ಸೇಮ್ ಜಾನರ್ಗೆ ಅಂಟ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಿದ್ದೀವಿ. ಇಲ್ಲ ಸರ್, ಅದು ಗೀಳ ಅಂಟ್ಕೊಂಡ್ಬಿಟ್ಟಿದೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಅಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ, ಸುಮ್ಮನೆ ಅಲ್ಲ ಇಲ್ಲುತ್ತೆ ಅಂದ್ರೆ ಚಿಕ್ಕ ಬಜೆಟ್ ಸಿನಿಮಾ. ಜನಕ್ಕೆ ಬೇರೆನೋ ಬೇಕು. ರೆಗ್ಯುಲರ್ ಫಾರ್ಮೆಟ್ ನೋಡಿ ಬೇಜಾರಾಗಿರುತ್ತೆ. ಸೊ ಹಾಗಾಗಿ ನಾವು ಏನ್ ಹೇಳ್ತೀವಿ ಅದ್ರ ಮೇಲೆ ಹೋಗೋದು ನನಗೆ ಆಸ್ ಎ ಡೈರೆಕ್ಟರ್ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ಜನಕ್ಕೆ ನಾವು ಸಿನಿಮಾ ಬರೋಷ್ಟ್ರಿಗೆ ಸಾಕಷ್ಟು ಸಿನಿಮಾ ಬಂದು ಎಲ್ರಿಗೂ ಬೋರ್ ಆಗಿರುತ್ತೆ. ಅದು ಬೇರೆ ಪ್ರಯತ್ನಗಳು ಮಾಡಿದಾಗ 100%. ಈಗ ಲವ್ ಸ್ಟೋರೀಸ್ ನೀವು ಹೇಳಿದಾಗ ಬಂದೇ ಇಲ್ಲ ಇತ್ತೀಚೆಗೆ, ಒಳ್ಳೆ ಲವ್ ಸ್ಟೋರಿ ಸಿನಿಮಾಗಳು ಬಂದಿಲ್ಲ. ಇವತ್ತು ಅಯ್ಯೋ ಶಿವನೇ ಸಾಂಗ್ ಅದು ದೊಡ್ಡ ಮಟ್ಟಕ್ಕೆ ಯಾಕೆ ಹಿಟ್ ಆಗಿದೆ, ಯಾಕಂದ್ರೆ ಅದು ಸಾಂಗು ಚೆನ್ನಾಗಿದೆ, ವಿಜುವಲ್ಸ್ನು ಆಕ್ಷನ್ ಗೀಕ್ಷನ್ ಬ್ಲಡ್ ಎಲ್ಲ ಇಲ್ಲ, ಬ್ಯೂಟಿಫುಲ್ ಆಗಿ ಇಬ್ರು ಹುಡುಗಿ ಲವ್ ಮಾಡ್ತಿದ್ದಾರೆ, ಅದು ಅಷ್ಟು ಚೆನ್ನಾಗಿದೆ. ಸೊ ನಾವು ಆ ಪ್ರಯತ್ನದಲ್ಲೇ ಸಿನಿಮಾ ಮಾಡಿರೋದು ಹೊರತು ಮತ್ತೆ ಆಕ್ಷನ್ ಮಾಡೋ ಇನ್ನೊಂದು ಸೇಮ್ ಜಾನರ್ಗೆ ಅಂಟ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತಿದ್ದೀವಿ. ಇಲ್ಲ ಸರ್, ಅದು ಗೀಳ ಅಂಟ್ಕೊಂಡ್ಬಿಟ್ಟಿದೆ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರೆ. ಅಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ, ಸುಮ್ಮನೆ ಎಲ್ಲ ಲ್ಯಾಂಗ್ವೇಜ್ ಹಾಕಾಕ್ ಬಿಡ್ತಾರೆ, ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ಚೆನ್ನಾಗಿ ಹಿಟ್ ಆಯ್ತು ಅಂದ್ರೆ ಅಲ್ಲಿ ಹೊರ ರಾಜ್ಯಗಳಿಗೆ ಗೊತ್ತಾಗುತ್ತೆ, ಅವರೇ ಬಂದು ತಗೋತಾರೆ. ಆಮೇಲೆ ಜಾಯ್ದಾರು ಮೊದ್ಲೇನೆ ನಾನು ಕೇಳಿದೆ ನಿಮ್ಗೆ ಏನಾರು ಈ ತರ ಇದೆಯಾ ಅಂತ, ಇವ್ರು ಸಿನಿಮಾ ಮಾಡೋಣ ಅಂದಾಗ ಇವ್ರು ಹೇಳಿದ್ ಒಂದೇ, ಯಾವ್ದು ಬೇಡ ಸರ್, ಕನ್ನಡದಲ್ಲಿ ಮಾತ್ರ ಮಾಡೋಣ ಸಾಕು, ನಾನು ಇನ್ನೂ ಗುರುತಿಸ್ಕೋಬೇಕು ಎಲ್ಲರ ಹತ್ರನು ಅಂತ ಕನ್ನಡಕ್ಕಷ್ಟೇ ಮಾಡಿದ್ವಿ. ಹಾ ಸರ್, ಅಂದ್ರೆ ಈಗ ಡೆಕೋರೇಟ್ ಮಾಡ್ಲೇಬೇಕಾ ಸರ್ ಈಗಿನ ಯೂತ್ಸ್ಗೆ. ಏನೀಗ ಆಲ್ಮೋಸ್ಟ್ ಎಲ್ರು ಏನ್ ನಾವು ತೋರಿಸ್ತೀವಿ, ಒಳಗಡೆ ಬಂದ್ಮೇಲೆ ಗೊತ್ತಾಗೋದು ವಿಷಯ ಏನು ಅಂತ. ಈಗಿನ ಜನಗಳಿಗೆ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ಕೆಲವೊಂದಷ್ಟು ತೋರಿಸ್ಬೇಕಾಗುತ್ತೆ, ಅಟ್ರಾಕ್ಟ್ ಮಾಡ್ಬೇಕು. ಒಳಗಡೆ ಬಂದ್ಮೇಲೆ ಒಳ್ಳೆ ವಿಷಯ ಬೇಕಂದ್ರೆ ಅವ್ರ ದಾರಿಗೆ ಹೋಗಿ ನಾವು ಒಳಗಡೆ ಕರ್ಕೊಂಡ್ ಬರ್ಬೇಕಾದ್ ಕೆಲವೊಂದು. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಒಂದು ಫೀಲ್ ಮಾಡಿದ್ರು. ಅದು ನೀವು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಏನದು.